ಬಿಜೆಪಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇರೋದು. ಅಲ್ಲ, ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಸಮರ್ಥನೆ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ವಿಫಲ ಆಯ್ತು ಅಂತ ಸರ್ಕಾರ ವಿಚಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ. ನಾವು ಅಪೀಲ್ ಹಾಕ್ಲೇಬೇಕಾಗುತ್ತೆ. ನಮಗೆ ತಿಳಿದಂತ ಕಾರಣಗಳನ್ನ ನಾವು ಕೊಡ್ತೇವೆ. ಡಬಲ್ ಬೆಂಚ್ ಅಲ್ಲಿ ಏನಾಗುತ್ತೆ ನೋಡೋಣ. ಒಬ್ಬರನ್ನ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಈ ಒಂದು ಡಿಸಿಷನ್ ತಗೊಂಡು ಸರ್ಕಾರ ಅಂತೇಳಿ ಬಿಜೆಪಿ ಟೀಕೆಗಳನ್ನ ಮಾಡ್ತಾ ಇದೆ. ಓಲೈಕೆ ಪ್ರಶ್ನೆ ಬರೋದಿಲ್ಲ. ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದ್ರು ಅವರ ಮುಖ್ಯಮಂತ್ರಿಗಳಿಗೆ ಕಠಿಣ. ಅವಾಗ ಯಾರನ್ನ ಓಲೈಕೆ ಮಾಡಿದ್ರು? ಅವರು ಏನೋ RSS ಅಂತ ಹೇಳಿರ್ಲಿಲ್ಲ, ನಾವು RSS ಅಂತ ಏನು ಹೇಳಿಲ್ಲ. ಸಾರ್ವಜನಿಕ ದೃಷ್ಟಿಯಿಂದ ಇದು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ನಾವು, ಅವರು ಹಿಂದೆನೂ ಕೂಡ ಅವರು ಅದೇ ಕಾರಣ ಇತ್ತೋ ಏನೋ ಗೊತ್ತಿಲ್ಲ, ಅವ್ರಿಗೇನು ಕಾರಣ ಇತ್ತು, ನಾವು ಕೆಲವು ಕಾರಣಗಳಿಂದ ಆ ತೀರ್ಮಾನವನ್ನು ಸರ್ಕಾರ ಮಾಡ್ತೀವಿ. ಅದಕ್ಕೆ ಕೋರ್ಟ್ನವರು ಅವ್ರು ಬೇರೆ ಅವ್ರಿಗೇನು ಅರ್ಥೈಸ್ಕೊಂಡಿದ್ದಾರೆ ಕೋರ್ಟ್ನವ್ರು ಗೊತ್ತಿಲ್ಲ, ಅವರು ಆ ರೀತಿ ತೀರ್ಮಾನ ಕೊಟ್ಟಿದ್ದಾರೆ. ಈಗ ನಾವು ಮತ್ತೆ ಅಪೀಲ್ ಹೋಗ್ತೀವಿ. ಅಪೀಲ್ನಲ್ಲಿ ಮತ್ತು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ಸರ್ಕಾರದ ಉದ್ದೇಶವನ್ನ ಅವರಿಗೆ ತಿಳಿಸ್ತೀವಿ. ಏನು ಆದೇಶ ಬರುತ್ತೆ ನೋಡೋಣ.